आकाशनामा विघ्नेशः वायुश्चाकाशकस्मृतः आकाश इति लक्ष्मीश्च तथाकाशो हरिस्वयं। श्रीगुरुभ्यो नमः। भागवते द्वितीये स्कन्धे तृतीये अध्याये अद्य 17 श्लोकः अनन्तरभाविनश्च श्लोकाः सव्याख्यं निरूप्यन्ते। ऋषयः शौनकादयः सूतं पप्रच्छुः, अयं पाण्डवेयः महारथः राजा परीक्षित मूलतः महान् भागवतः, अपि च बाल एव न अन्याः क्रीडाः आददे सः, परन्तु कृष्णस्यैव क्रीडाः आददे। अयं विष्णुरातः तत्र श्रोता बभूव। ब्रह्मरातः वैयासकिः, शुकोऽपि वासुदेवपरायणः। एतादृशयोः सतोः समागमे भगवतः उरुगायस्य गुणान् वहन्तः कथाप्रकाराः एव तत्र सम्भवेयुः, नान्याः कथाः। अतः कथामिमां शुश्रूषताम् अस्माकं एताः एव हरिगुणोदाराः कथाः भवान् श्रावयितुमर्हति। सर्वेषाम् अस्माकम् आयुः खलु नश्वरम्, तथापि अस्मत्सदृशाः अस्मिन् लोके भगवतः एव तत्त्वं श्रोतुकामाः, मन्तुकामाः, ध्यातुकामाश्च अत्र घटामहे। एवं च भवानेव उत्तमश्लोकवार्तां श्रावयतु सर्वान् अस्मान् इति। 17ನೇ ಶ್ಲೋಕವನ್ನು ನಾವೀಗ ನೋಡಬೇಕಾಗಿದೆ. ಶೌನಕಾದಿಗಳು ಸೂತರನ್ನ ಕೇಳಿದರು. ಅವರು ಹೀಗೆ ಕೇಳಿದರು, ಪರೀಕ್ಷಿತ ರಾಜ ಮತ್ತು ಶುಕಾಚಾರ್ಯನಂಥ ಮಹಾತ್ಮರು ಒಂದು ಕಡೆ ಸೇರಿದಾಗ ಅವರು ಯಾವುದೇ ಲೌಕಿಕದ ವಾರ್ತೆಯನ್ನು ಮಾತಾಡುವುದೇ ಇಲ್ಲ. ಅವರು ಮಾತಾಡುವುದೇ ಭಗವತ್ ತತ್ವವನ್ನು ಕುರಿತು. ನಮ್ಮ ಆಯುಷ್ಯ ಈ ಕ್ಷಣಿಕವಾದದ್ದು. ನಾವು ಈ ಪ್ರಸಂಗದಲ್ಲಿ ಪರಮಪುರುಷನ ಮಹಿಮೆಯನ್ನು ಕೇಳಬೇಕು ಅಂತ ಬಯಸ್ತೀವಿ, ನೀನು ನಮಗೆ ಅದನ್ನೇ ಹೇಳು ಅಂತ ಹೇಳಿದರು. ಆಗ ಈ 17ನೇ ಶ್ಲೋಕವೊಂದನ್ನು ಅವರ ಸಂಭಾಷಣದಲ್ಲಿ ಬರುವುದನ್ನು ನಾವೀಗ ನೋಡಬೇಕಾಗಿದೆ. ಇದೆಲ್ಲವೂ ಕೂಡ ಶೌನಕಾದಿಗಳೇ ಹೇಳಿದ್ದು. ಈ ಅಧ್ಯಾಯ ಪರಿಸಮಾಪ್ತ ಆಗುವವರೆಗೂ ಕೂಡ. ಮುಂದೆ 3ನೇ ಅಧ್ಯಾಯದಲ್ಲೇ ಆ ಕಥಾ ಪ್ರಾರಂಭ ಆಗ್ತದೆ. ಮತ್ತು ಅಲ್ಲಿ ಶುಕಾಚಾರ್ಯನು ಕೂಡ ಪರೀಕ್ಷಿತನಿಗೆ ಕಥೆಯನ್ನು ಹೇಳಲಿಕ್ಕೆ ತೊಡಗ್ತಾನೆ. ಆಯುರ್ಹರತಿ ವೈ ಪುಂಸಾಂ ಉದ್ಯನ್ ಅಸ್ತಮಯಂ ಅಸ್ತಂ ಚಯನ್ನಸೌ ತಸ್ಯರ್ಥೆ ಯಹ ಕ್ಷಣೋ ನೀತಃ ಉತ್ತಮ ಶ್ಲೋಕವಾರ್ತೆಯ ಅಂತ ಈ 17ನೇ ಶ್ಲೋಕ. ಏನದರ ಅರ್ಥ? ಸರಳವಾದ ಅರ್ಥವನ್ನು ಮೊದಲು ಒಂದಿಷ್ಟು ನೋಡೋಣ. ಈ ಸೂರ್ಯ ತಾನು ಉದಯಿಸಿದ ಕೂಡಲೇ ದಿನ ಪ್ರಾರಂಭ ಕಾಣುತ್ತದೆ. ಅವನು ಅಸ್ತಂಗತನಾದಾಗ ಆ ದಿನ ಮುಗೀತದೆ. ಆದ್ದರಿಂದ ನಮ್ಮ ಒಂದು ಆಯುಷ್ಯವನ್ನೇ ಅವನು ಕಸಿದುಕೊಂಡು ಹೋಗ್ತಾನೆ. ಮತ್ತೆ ಉದಯಿಸಿದಾಗ ಮತ್ತೊಂದು ರಾತ್ರಿ ಕಳೀತದೆ, ಮತ್ತೆ ಅಸ್ತಂಗತನಾದಾಗ ಇನ್ನೊಂದು ರಾತ್ರಿ ಕಳೀತದೆ. ಹೀಗೆ ನಮ್ಮ ದಿನ ಮುಂದುವರಿತಾನೇ ಇರ್ತದೆ.
ನಾವೇನಾದರೂ ಭಗವಂತನ ವಿಚಾರವನ್ನು ಇಲ್ಲಿ ಮಾಡಿದರೆ ಅದೊಂದು ಸಾರ್ಥಕ ಆಗ್ತದೆ. ಅದು ಬಿಟ್ಟರೆ ಇನ್ಯಾವ ವಿಚಾರವನ್ನು ಮಾಡಿದರೂ ಯಾವ ಕೃತ್ಯವನ್ನು ಮಾಡಿದರೂ ನಮ್ಮ ಜೀವನ ಸಫಲ ಆಗೋದಿಲ್ಲ, ಅದನ್ನು ಮತ್ತೆ ತುಂಬಿಕೊಳ್ಳಿಕ್ಕೆ ಬರೋದಿಲ್ಲ. ಆದ್ದರಿಂದ ನಮ್ಮ ಜೀವನ ಬಹಳ ಮಹತ್ವದ್ದಾಗಿದೆ. ನಮ್ಮ ಸಮಯವೂ ಕೂಡ ಬಹಳ ಬೆಲೆ ಉಳ್ಳಂಥದ್ದಾಗಿದೆ. ಆದ್ದರಿಂದ ಭಗವತ್ ತತ್ವವನ್ನೇ ಹೇಳು ಅಂತ ಕೇಳ್ತಾರೆ ಅವರು. ನನಗೆ ಈ ಪ್ರಸಂಗದಲ್ಲಿ ರಾಮಾಯಣದಲ್ಲಿ ಬರುವಂಥ ಒಂದು ಶ್ಲೋಕ ನೆನಪಿಗೆ ಬರ್ತದೆ. ನಂದಂತ್ಯುದಿತ ಆದಿತ್ಯೆ ನಂದತ್ಯಸ್ತಮಿತೇ ರವೋ ನಂದಂತ್ಯಸ್ತಮಿತೇ ರವೋ ಆತ್ಮನೋ ನಾವಗಚ್ಚಂತಿ ಮನುಷ್ಯಾ ಜೀವಿತ ಕ್ಷಯಂ ಅಂತ. ಭಾಗವತಕ್ಕಿಂತ ಹೆಚ್ಚು ತೀಕ್ಷ್ಣವಾಗಿ ಆ ರಾಮಾಯಣದಲ್ಲಿ ಅದು ಬಂದಿದೆ. ನಂದಂತಿ ಉದಿತೇ ಆದಿತ್ಯೆ, ಸೂರ್ಯೋದಯ ಆದಾಗ ಎಲ್ಲರೂ ಕೂಡ ಬಹಳ ಸಂತೋಷ ಪಡ್ತಾರೆ, ಬಹಳ ಆಹ್ಲಾದಕರವಾಗಿರ್ತದೆ ಆ ವಾತಾವರಣ. ಮತ್ತು ಸೂರ್ಯಾಸ್ತ ಆದಾಗಲೂ ಕೂಡ ಅದನ್ನು ನೋಡಬೇಕು ಅಂತ ಸಂತೋಷ ಪಡ್ತಿರ್ತಾರೆ. ಸೂರ್ಯೋದಯವನ್ನು, ವಿಶೇಷತಃ ಸೂರ್ಯಾಸ್ತವನ್ನು ನೋಡಬೇಕು ಅಂತಲೇ ಕೆಲವು ಸ್ಥಳಗಳನ್ನು, ಕೆಲವು ಕಾಲಗಳನ್ನು ಗುರ್ತು ಮಾಡಿರ್ತಾರೆ. ಆ ಸ್ಥಳಗಳಲ್ಲಿ ಆ ಕಾಲಕ್ಕೆ ಸರಿಯಾಗಿ ಹೋಗಿ ಸೂರ್ಯಾಸ್ತವನ್ನು ಕಣ್ತುಂಬಿಕೊಳ್ಬೇಕು. ಅದು ಬಹಳ ದೊಡ್ಡ ಒಂದು ನಮ್ಮ ಸಾಧನೆ, ನಾವು ಮಾಡಬೇಕಾದದ್ದೊಂದು ದೊಡ್ಡ ವಿಶೇಷ ಅದು ಅನ್ನುವಂಥ ಜನ ಅಲ್ಲಿ ಹೋಗ್ತಾರೆ. ಆದರೆ ಆ ಪ್ರಸಂಗದಲ್ಲಿ ಸೂರ್ಯೋದಯವನ್ನು ಗಮನಿಸುವಾಗಲೂ ಸೂರ್ಯಾಸ್ತವನ್ನು ಗಮನಿಸುವಾಗಲೂ ಕೂಡ ಭಗವಂತನ ಕುರಿತು ಅವರಿಗೆ ವಿಚಾರ ಬರೋದೇ ಇಲ್ಲ. ಎಲ್ಲ ಕ್ರಿಯೆಗಳು ನಡೀತಿರ್ತವೆ, ಜೀವನದ ಎಲ್ಲ ಕ್ರಿಯೆಗಳು ನಡೀತಿರ್ತವೆ. ಮನುಷ್ಯ ಹುಟ್ಟುತ್ತಾನೆ, ಸಾಯ್ತಾನೆ, ನಾವು ಹುಟ್ಟಿದ್ದೇವೆ, ಸಾಯುವವರಿದ್ದೇವೆ. ನಮ್ಮವರು ಅನೇಕ ಜನ ಹುಟ್ಟಿದ್ದಾರೆ, ಅನೇಕ ಜನ ಸತ್ತಿದ್ದಾರೆ, ಇನ್ನು ಮುಂದೆ ಸಾಯುವವರಿದ್ದಾರೆ. ಅವರೆಲ್ಲರ ಜೀವನ, ನಮ್ಮ ಜೀವನವೂ ಕೂಡ ಮುನ್ನಡೆದಿದೆ. ಆದರೆ ನಾವು ಹುಟ್ಟಿದಾಗ ಮತ್ತು ಸಾಯುವಾಗ ಭಗವಂತನನ್ನು ನೆನೆದಿದ್ದೇವೇನೋ? ಇನ್ನೊಬ್ಬರು ನಮ್ಮ ಎದುರಿಗೆ ಹುಟ್ಟಿದಾಗ, ಇನ್ನೊಬ್ಬರು ನಮ್ಮ ಎದುರಿಗೆ ಸತ್ತಾಗ ಭಗವಂತನ ಎಷ್ಟು ನೆನೆದಿದ್ದೇವೆ? ಹೋಗಲಿ, ನಾವು ಹುಟ್ಟಿದಾಗ, ನಾವು ಸಾಯುವಾಗ ನಮಗೆ ಭಗವಂತನ ನೆನಪು ಬರೋದು ಕಷ್ಟ. ಇನ್ನೊಬ್ಬರು ಹುಟ್ಟಿದಾಗಾದರೂ, ಇನ್ನೊಬ್ಬರು ಸತ್ತಾಗಾದರೂ ಭಗವಂತನ ನೆನಪು ನಮಗೆ ಬರಬೇಕು. ಅವ್ರನ್ನ ಹುಟ್ಟಿಸಿದಂತಹ ಭಗವಂತನ ನೆನಪು ಬರಬೇಕು. ಹಾಗೆ ಸೂರ್ಯ ಉದಯಿಸಿದಾಗ ಆ ಸೂರ್ಯನಲ್ಲಿರುವಂಥ ಪ್ರಾಣನ ಮತ್ತು ಅಲ್ಲಿರುವಂಥ ಭಗವಂತನ ನೆನಪು ಬರಬೇಕು. ಸೂರ್ಯನನ್ನು ನೋಡಿದಾಗ ಆ ಸೂರ್ಯನ ಮಹತ್ವ ಏನು? ಸರ್ವದೇಹಾಭಿಮಾನೀತು ದೇಹಿನಾಂಹಿ ದಿವಾಕರ. ನಮ್ಮೆಲ್ಲರ ದೇಹದಾಗೆ ಅಭಿಮಾನಿಯಾದವನು ಈ ಸೂರ್ಯ ಅಂತ ಆ ಸೂರ್ಯನ ಮಹತ್ವ ನಮಗೆ ತಿಳಿಯಬೇಕು. ಜ್ಯೋತಿಷೋ ದಾತ, ಸೂರ್ಯ ನಮಗೆ ಬೆಳಕನ್ನು ಕೊಡುವವನು. ಭಗವಂತನ ಪೂಜಾರೂಪವಾದ ಈ ಜೀವನ ಸುಗಮವಾಗಿ ನಡೆಯಲಿ ಅಂತ ನಮಗೆ ಅವನು ಬೆಳಕು ಕೊಡುವವನು ಅನ್ನುವಂಥ ಒಂದು ಎಚ್ಚರ ನಮಗೆ ಬೇಕು. ನಮಗೆ ಆ ದುಡ್ಡನ್ನು ಗಳಿಸಿದ ದುಡ್ಡನ್ನು ಖರ್ಚು ಮಾಡಲಿಕ್ಕೆ, ಸುಖ ಆಮೋದ ಪ್ರಮೋದಗಳಿಗಾಗಿ ನಮಗೆ ಬೆಳಕು ಕೊಡುವುದಲ್ಲ ಸೂರ್ಯ. ಭಗವತ್ ಪೂಜಾ ರೂಪವಾದ ಯಜ್ಞಕ್ಕೆ ಬೆಳಕು ಬೇಕು, ಅದನ್ನು ಅವನು ಕೊಡುವವನಿದ್ದಾನೆ. ಭೂತಾನಾಂ ಜ್ಯೋತಿಷೋದಾತ ದ್ಯೌರಪ್ಯನ್ನಾದಿದಾಯಿನಿ ಅಂತ ಐತರೇಯ ಉಪನಿಷತ್ತಿನ ಭಾಷ್ಯ ಹೇಳ್ತದೆ. ಈ ದ್ಯೌಹು ಆಕಾಶ, ಸ್ವರ್ಗಲೋಕದಿಂದ ಮಳೆ ಬರ್ತದೆ. ಅಲ್ಲಿ ಮಳೆಯಿಂದ ಬೆಳೆ ಆಗ್ತದೆ. ಯಾಕೆ ಆ ಬೆಳೆ ಬರ್ತದೆ ಅಂದರೆ ಅನ್ನಾದಿದಾಯಿನಿ, ಅನ್ನಕ್ಕಾಗಿ. ಅನ್ನ ಯಾತಕ್ಕಾಗಿ ಅಂದರೆ ಭಗವಂತನ ಪೂಜೆಗಾಗಿ. ಈ ಎಲ್ಲ ಕೆಲಸಗಳಿಗೆ ನಾವು ಬಿತ್ತಿದ ಬೆಳೆ, ಒಂದು ಬೀಜ ಅಲ್ಲಿ ಮೊಳಕೆ ಬರಬೇಕು, ಮೊಳಕೆ ಬಂದದ್ದು ಬೆಳೀಬೇಕು. ಮುಂದೆ ನಮ್ಮ ಜೀವಮಾನದಲ್ಲಿ ನಾವು ಬೆಳಗ್ಗೆ ಎದ್ದ ಕೂಡಲೇ ಎದ್ದ ಮೇಲಿಂದ ರಾತ್ರಿ ಮಲಗುವವರೆಗೆ ಕಣ್ಣು ಕಾಣಬೇಕು ನಮಗೆ. ಇದೆಲ್ಲ ಕ್ರಿಯೆಗಳು ನಡಿಬೇಕಾದ್ರೆ ಸೂರ್ಯನ ಬೆಳಕಬೇಕು. ಒಟ್ಟಾರೆ ಭಗವಂತನ ಪೂಜಾರೂಪವಾದ ಈ ಜೀವನ ಯಜ್ಞ ಏನಿದೆ ಅದಕ್ಕೆ ಸಹಕಾರಿಯಾಗುವಂತನೇ ಸೂರ್ಯನ ಬೆಳಕು. ನಮಗೆ ಈ ಇಳೆ, ಆ ಮೇಲಿನ ಸ್ವರ್ಗ, ಇವೆಲ್ಲವೂ ಕೂಡ, ಈ ಭೂಮಿ, ಸ್ವರ್ಗ, ಇವೆಲ್ಲವೂ ಕೂಡ ನಮಗೆ ಅನುಕೂಲಕರವಾಗಿರುವುದು ಭಗವಂತನ ಪೂಜಾರೂಪವಾದ ಯಜ್ಞಕ್ಕೆ. ನಮ್ಮ ವೈಯಕ್ತಿಕ ಸುಖಕ್ಕೆ ಅದಲ್ಲ ಅನ್ನುವ ಎಚ್ಚರ ಏನಿರ್ತದೆ. ನಮ್ಮ ದೇಹದ ಅಭಿಮಾನಿ ಸೂರ್ಯ. ಹಾಗೆ ಸೂರ್ಯಮಂಡಲಗೋ ವಾಯು,
ಉದಯಾಸ್ತಮಯೋಜ್ಜಿತ ಸೂರ್ಯಮಂಡಲದೊಳಗೆ ನಮಗೆ ಸೂರ್ಯಮಂಡಲವನ್ನು ನೋಡಿದಾಗ ಅಲ್ಲಿ ವಾಯು ಕಾಣಬೇಕು. ಅಭಿಪ್ರಜಾಭ್ಯ ಉದ್ಗಾಯನ್, ಅವನಿಗೆ ಸ್ವಯಂ ಉದಯ ಅಸ್ತ ಅಂತನ್ನುವುದಿಲ್ಲ ಆ ಮುಖ್ಯ ಪ್ರಾಣನಿಗೆ. ಆದರೂ ಪ್ರಜೆಗಳಿಗೋಸ್ಕರ ಉದ್ಗಾಯನ್, ನಮಗೆಲ್ಲರಿಗೋಸ್ಕರ ಸೂರ್ಯಮಂಡಲದೊಳಗಿದ್ದು ಅವನು ಹಾಡ್ತಾನಂತೆ. ಅಲ್ಲಿಗೋಸ್ಕರ ಅಲ್ಲಿ ಕಾಣ್ತಾನೋ, ನಮಗೋಸ್ಕರ ಅಲ್ಲಿ ಕಾಣಿಸ್ಕೋತಾನೆ, ಸನ್ನಿಹಿತನಾಗ್ತಾನೆ. ಕಾಣದೆ ಹೋದರೂ ಸನ್ನಿಹಿತನಾಗ್ತಾನೆ. ಉದ್ಗಾಯತಿ, ಭಗವಂತನ ಗುಣವನ್ನು ಅಲ್ಲಿ ವರ್ಣನೆ ಮಾಡ್ತಾನಂತೆ. ಅವನೊಳಗೆ ಧ್ಯೇ ಸದಾ ಸವಿತ್ರಮಂಡಲ ಮಧ್ಯವರ್ತಿ ನಾರಾಯಣ ಸರಸಜಾಸನ ಸನ್ನಿವಿಷ್ಟ ಅಂತ ಪದ್ಮಾಸನದಲ್ಲಿ ಕೂತಿರುವಂತಹ ಭಗವಂತ ಇರ್ತಾನೆ. ಇದೆಲ್ಲ ನಮಗೆ ಸೂರ್ಯನನ್ನು ನೋಡುವಾಗ, ಸೂರ್ಯ ಉದಯಿಸಿದ್ದನ್ನು ನೋಡುವಾಗ, ಸೂರ್ಯ ಅಸ್ತಂಗತನಾಗುವುದನ್ನು ನೋಡಿದಾಗ ನಮಗೇನು ನೆನಪು ಬಂದಿದೆ? ಕೇವಲ ಅದೊಂದು ಒಳ್ಳೆಯ ಟೈಮ್ ಪಾಸು, ಒಳ್ಳೆಯ ವಿಹಾರ ಅನ್ನುವಂತೆ ಅದನ್ನು ನಾವು ಬಳಕೆ ಮಾಡ್ಕೊಂಡ್ಬಿಟ್ಟಿದ್ದೇವೆ. ಆತ್ಮನೋ ನಾವಬುದ್ಧಂತೆ ಮನುಷ್ಯ ಜೀವಿತ ಕ್ಷಯಂ, ನಮ್ಮ ಜೀವನ ಸವೆದು ಹೋಗ್ತಾ ಇರುವುದನ್ನು ನಾವು ಗಮನಿಸ್ತಾನೇ ಇಲ್ಲ. ಇದು ರಾಮಾಯಣದ ಶ್ಲೋಕ. ಈಗ ನಾವೀಗ 17ನೇ ಶ್ಲೋಕ ನೋಡಿದ್ವಲ್ಲ, ಇದಕ್ಕೆ ವ್ಯಾಖ್ಯಾನ ಮಾಡುವವರು ಸ್ವಲ್ಪ ಬೇರೆ ಬೇರೆ ರೀತಿಯಾಗಿ ವ್ಯಾಖ್ಯಾನ ಮಾಡಿದ್ದಾರೆ. ಶ್ಲೋಕ ತುಂಬ ವಿಲಕ್ಷಣವಾಗಿದೆ. ತಸ್ಯರ್ಥೆ ಯಕ್ಷಣೋ ನೀತಃ, ಋತ ಅಂದರೆ ಹೊರತಾಗಿ, ಯಾವುದರ ಹೊರತಾಗಿ ಅದು ನಮಗಲ್ಲಿ ಶ್ಲೋಕದಲ್ಲಿ ಸ್ಪಷ್ಟ ಇಲ್ಲ. ಅದಕ್ಕಾಗಿ ಆಚಾರ್ಯರು ತಸ್ಯ ಆಯುಷಃ ಉತ್ತಮ ಶ್ಲೋಕ ವಾರ್ತೆಯ ಋತೆ ಯಹ ಕ್ಷಣ ನೀತಃ ಯಹ ಕ್ಷಣ ಸಹ ನೀತ ಏವ ವೃಥ ಅಂತ ತಾತ್ಪರ್ಯ ಬರೆದಿದ್ದಾರೆ. ಉತ್ತಮ ಶ್ಲೋಕ ಅಂದರೆ ಭಗವಂತ. ಆ ಭಗವಂತನ ಒಂದು ವಾರ್ತೆ, ಅವನು ಯಾಕೆ ಭಗವಂತ ಉತ್ತಮ ಶ್ಲೋಕ ಅನಿಸ್ಕೊಂಡಿದ್ದಾನೆಂದರೆ, ಅತ್ಯಂತ ಉತ್ತಮರಾದವರು ಕೂಡ, ಚತುರ್ಮುಖಾದಿ ದೇವತೆಗಳು ಕೂಡ ಅವನನ್ನೇ ಸ್ತೋತ್ರ ಮಾಡ್ತಾರೆ. ಆದ್ದರಿಂದ ಭಗವಂತ ಉತ್ತಮ ಶ್ಲೋಕ. ಅಂಥ ಭಗವಂತನ ಒಂದು ವಾರ್ತಾ ತತ್ವ ಏನಿದೆ, ಅದು ಇಲ್ಲದೆ ಹೋದರೆ, ಋತೆ ಅಂದರೆ ಅದಿಲ್ಲದೆ ಹೋದರೆ, ತಸ್ಯ ಆಯುಷಃ ಯಹ ಕ್ಷಣ, ಅಂಥ ವ್ಯಕ್ತಿಯ ಆಯುಷ್ಯದ ಒಂದು ಕ್ಷಣ ಭಗವಂತನ ಸ್ಮರಣವಿಲ್ಲದೆ ಹೋದರೆ ಅದು ಸಹ ನೀತ ಏವ, ಅದು ಹೋದಂತೆಯೇ. ಹೇಗೆ ಹೋಯಿತು ಅಂದರೆ ವೃಥ, ವ್ಯರ್ಥವಾಗೇ ಹೋದಂತೆ ಅಂತ ಅದರ ತಾತ್ಪರ್ಯ. ವಿಜಯಧ್ವಜರಲ್ಲಿ ಮತ್ತೊಂದು ಶ್ಲೋಕವನ್ನು ಕೂಡ ಉದ್ಧರಿಸ್ತಾರೆ. ಆದಿತ್ಯಸ್ಯ ಗತಾಗತೈ ಅಹರಹ ಸಂಕ್ಷೀಯತೆ ಜೀವಿತಂ, ಸೂರ್ಯನ ಒಂದು ಗಮನ ಮತ್ತು ಆಗಮನ, ಅದರ ಜೊತೆಗೇನೆ ನಮ್ಮ ಆಯುಷ್ಯ ಅಂತನ್ನೋದು ಪ್ರತಿನಿತ್ಯ ಕ್ಷೀಣ ಆಗ್ತಾ ಇರ್ತದೆ. ದಿನಾನಾಂ ಅಧಿಪಃ ಸೂರ್ಯ ಪಕ್ಷಮಾಸಾಬ್ದಪಃ ಶಶಿ ಅಂತ ಹೇಳ್ತಿರ್ತಾರೆ. ಸೂರ್ಯನನ್ನು ದಿನೇಶ ಅಂತ ಹೇಳ್ತಾರೆ. ದಿನಗಳಿಗೆ ಅಧಿಪತಿಯೇ ಸೂರ್ಯ. ಒಂದು ಪಕ್ಷ 15 ದಿವಸ ಮತ್ತು ಮಾಸ, ಅದಕ್ಕೆ ಅಧಿಪತಿ ಚಂದ್ರ ಅಂತ ಹೀಗೆ ಶಾಸ್ತ್ರದಲ್ಲಿ ವರ್ಣನೆ ಇದೆ. ಹೀಗೆ ದಿನದ ಅಧಿಪತಿಯಾದ ಸೂರ್ಯ ನಮ್ಮ ದೇಹದ ಅಭಿಮಾನಿಯೂ ಹೌದು. ಅವನೊಳಗೆ ಪ್ರಾಣ ಇದ್ದಾನೆ, ಅವನೊಳಗೆ ಭಗವಂತ ಇದ್ದಾನೆ. ಇದನ್ನೆಲ್ಲವನ್ನು ನಾವು ತಿಳಿಯದೇ ಹೋದರೆ ನಮ್ಮ ಜೀವನ ಎಷ್ಟು ವ್ಯರ್ಥ ಆಗ್ತದೆ ಅಂತನ್ನೋದು ಅದರ ತಾತ್ಪರ್ಯ. ಅಲ್ಲಿ ಋತೆ ಅಂತ ಶ್ಲೋಕದಲ್ಲಿ ಋತೆ ಅಂತಿದೆಯಲ್ಲ, ಆ ಋತೆ ಅನ್ನೋ ಶಬ್ದ ತಸ್ಯ ಅನ್ನೋ ಶಬ್ದದ ಜೊತೆಗಿದೆ. ಋತೆ ಅಂದರೆ ಹೊರತಾಗಿ ಅಂತ ಅರ್ಥ, ತಸ್ಯ ಋತೆ ಅದರ ಹೊರತಾಗಿ ಅಂತ ಅರ್ಥ. ಮತ್ತೆ ತಸ್ಯ ಅನ್ನೋ ಶಬ್ದದಿಂದ ನಾವು ಏನನ್ನು ತಿಳ್ಕೊಳ್ಬೇಕು? ಹಿಂದೆ ಬಂದದ್ದನ್ನು ತಿಳ್ಕೊಳ್ಬೇಕು. ಹಿಂದೆ ಬಂದದ್ದು ಯಾವುದು? ಸೂರ್ಯ. ಅದನ್ನು ಯಾದವಾರ್ಯರು ಅಲ್ಲಿ ತೋರಿಸ್ಕೊಡ್ತಾರೆ. ತಸ್ಯ ಎಂಬ ತತ್ಶಬ್ದದಿಂದ ಸೂರ್ಯನೇ ಪ್ರಸ್ತುತ. ತಸ್ಯರ್ಥೆ ಅಂದರೆ ಸೂರ್ಯನಿಲ್ಲದೆ ಅಂತ ಏನೋ ಅರ್ಥ ಆಗಿಬಿಡ್ತದೆ. ತುಂಬ ಗೊಂದಲವಾಗಿದೆ ಅದು. ಅದಕ್ಕಾಗಿ ತಸ್ಯ ಆಯುಷಃ, ಆ ವ್ಯಕ್ತಿಯ ಆಯುಷ್ಯ, ಭಗವಂತನ ಸ್ಮರಣವಿಲ್ಲದೆ ಯಾರು ಜೀವನ ಕಳೀತಾನೆ ಅವನ ಆಯುಷ್ಯ ಅಂತ ಅದರ ತಾತ್ಪರ್ಯ. ಅದು ನೀತ ಏವ, ಹೊರಟೇ ಹೋದಂತೆ, ಆ ಒಂದು ಕ್ಷಣ ಹೊರಟೇ ಹೋದಂತೆ, ಇದು ಅದರ ತಾತ್ಪರ್ಯ. ಆದ್ದರಿಂದ ಇಲ್ಲಿ ತಸ್ಯ ಅನ್ನೋ ಶಬ್ದದಿಂದ ನಾವು ತಿಳ್ಕೊಳ್ಬೇಕಾದದ್ದು ಏನಂದರೆ ಸೂರ್ಯನನ್ನಲ್ಲ, ಅದಕ್ಕಿಂತ ಹಿಂದೆ ಬಂದಂಥ ಆಯುಷ್ಯವನ್ನೇ ತಿಳ್ಕೊಳ್ಬೇಕಿಲ್ಲಿ. ಹೊರಟು ಹೋಗಿದ್ದು ಅಂದರೆ ಹೇಗೆ ಅಂದರೆ ವೃಥಾತ್ವಾತ್ ನೀತ ಏವ, ಅದು ಹೋಗಿಯೇ ಹೋಯಿತು ಅಂದರೆ ವ್ಯರ್ಥವಾಗಿ ಹೋಯಿತು. ನಾವು ಸಫಲವಾಗಿ ಕಳೆದ್ರೂ ಹೋಗ್ತದೆ, ವ್ಯರ್ಥವಾಗಿ ಕಳೆದ್ರೂ ಹೋಗ್ತದೆ.
ಇಲ್ಲಿ ನೀತ ಏವ ಶ್ಲೋಕದಲ್ಲಿ ವೃಥ ಅಂತ ಇಲ್ಲಲ್ಲ, ನೀತ ಅಂತ ಅಷ್ಟೇ ಬಂದಿದೆ, ಕಳೆದು ಹೋಯಿತು ಅಂತ. ಕಳೆದು ಹೋಗುವುದು ಅಂದರೆ ವ್ಯರ್ಥವಾಗಿ ಕಳೆದು ಹೋಯಿತು ಅಂತ ಆಚಾರ್ಯದಕ್ಕೆ ವೃಥ ಅಂಥೇಳಿ ಅದರ ಭಾವವನ್ನು ಸ್ಪಷ್ಟಪಡಿಸಿದ್ದಾರೆ. ಒಟ್ಟಾರೆ ಶ್ಲೋಕದ ಅರ್ಥ ಏನಾಗ್ತದಂದರೆ, ಅಸೌ ಸೂರ್ಯ ಉದ್ಯನ್ ಉದ್ಗಚ್ಚನ್, ಸೂರ್ಯ ಉದಯಿಸಿದಾಗ ಮತ್ತು ಅಸ್ತಂಗತನಾದಾಗ, ತಸ್ಯ ಆಯುಷಃ, ನಮ್ಮ ಒಂದು ಆಯುಷ್ಯ ಏನಿದೆ ಅದರ ಒಂದು ಕ್ಷಣ ಹೋಗಿಬಿಡ್ತದೆ. ಉತ್ತಮ ಶ್ಲೋಕ ವಾರ್ತೆಯ ಋತೆ ಅನ್ನೋದನ್ನು ಉತ್ತಮ ಶ್ಲೋಕ ವಾರ್ತೆಯ ಅನ್ನೋದಕ್ಕೆ ಹೊಂದಿಸ್ಕೋಬೇಕು. ಭಗವಂತನ ಕೀರ್ತನದ ಹೊರತಾಗಿ ಅಂತ ಅರ್ಥ. ಹೀಗೆ ಹೋದರೆ ಅದು ವ್ಯರ್ಥ ಅಂತ ಅದರ ತಾತ್ಪರ್ಯ. ಇದು ಯಾದವಾರರು ನಮಗೆ ತಿಳಿಸ್ಕೊಟ್ಟಂಥ ಅರ್ಥ, ಭಾಗವತ ತಾತ್ಪರ್ಯಕ್ಕೆ ಅನುಗುಣವಾಗಿ. ಇದಕ್ಕೆ ವೀರರಾಘವರು ಆ ಶ್ಲೋಕದ ಪಾಠವನ್ನೇ ಸ್ವಲ್ಪ ಬೇರೆ ರೀತಿಯಾಗಿ ಇಟ್ಕೊಂಡು ಅರ್ಥ ಮಾಡಿದ್ದಾರೆ. ಅದು ಕೂಡ ಚೆನ್ನಾಗಿದೆ. ಆದರೆ ಆಚಾರ್ಯರು ಹೇಳಿದ ಅರ್ಥ ನಮಗೆ ಊಹೆ ಮಾಡಲಿಕ್ಕೆ ಸಾಧ್ಯ ಆಗದೇ ಇರುವಂಥ ಅರ್ಥ. ಯಾಕೆ ಆಚಾರ್ಯರು ಭಾಗವತ ತಾತ್ಪರ್ಯ ಬರೆದಿರ್ತಾರೆ ಅಂದರೆ, ನಮಗೆ ಅಲ್ಲಿ ಒಂದು ಯಾವುದೋ ಸರಳವಾದಂಥ ಅರ್ಥ ತಾನಾಗೇ ತಿಳಿತದೆ. ನಮಗೆ ತಿಳಿಯುವ ಅರ್ಥವು ಸರಳವಾಗಿ ನಮಗೇ ತಿಳಿಯುವ ಅರ್ಥ, ನಮ್ಮ ಕೆಪಾಸಿಟಿಯ ಒಳಗಿರುವಂಥ ಅರ್ಥ ಆಚಾರ್ಯರು ಹೇಳಬೇಕಾಗಿಲ್ಲ. ಯಾವುದು ಬಿಯಾಂಡ್ ಅವರ್ ಕೆಪಾಸಿಟಿ ಅಂಥ ಅರ್ಥವನ್ನು ಮಾತ್ರ ಆಚಾರ್ಯ ಹೇಳ್ತಾರೆ. ಏನು ಹೇಳಿದ್ದಾರೆ ವೀರರಾಘವರು ಅಂದರೆ, ಅಸೌ ಸೂರ್ಯ ಉದ್ಯನ್ ಉದಯಂ ಪ್ರಾಪ್ನುವನ್, ಅದೆಲ್ಲ ಸರಿನೇ, ಅಸ್ತಂಗತನಾಗುವಾಗ ತಿರೋಭವನ್. ಉತ್ತಮ ಶ್ಲೋಕಸ್ಯ ಭಗವತಃ ವಾರ್ತೆಯ ಕಥೆಯ ಯತ್ಕ್ಷಣೋ ನೀತಃ, ಅಲ್ಲಿ ಯಹ ಕ್ಷಣ ಅಂತ ನಾವು ಪಾಠ ನೋಡಿದ್ವಿ. ತಸ್ಯರ್ಥೆ ಯಹ ಕ್ಷಣ ನೀತ, ಯಹ ಕ್ಷಣ ಯಾವ ಕ್ಷಣ ಅಂತ. ಅಲ್ಲಿ ಅವ್ರು ಇಟ್ಕೊಂಡಿರೋ ಪಾಠದ ಪ್ರಕಾರ ತಸ್ಯರ್ಥೆ ಯತ್ಕ್ಷಣೋ ನೀತಃ ಅಂತ. ಆ ಯತ್ಕ್ಷಣ ಅಂತ ಅನ್ನೋದಕ್ಕೆ ಮತ್ತೆ ಯಹ ಕ್ಷಣ ಅಂತಲೇ ಅರ್ಥ ಬರೆದಿದ್ದಾರೆ. ಭಗವಂತನ ಭಗವಂತನ ಕಥೆಯಿಂದ ನಾವು ಗಮನಿಸಬೇಕಾದ ಇದನ್ನು. ಉತ್ತಮ ಶ್ಲೋಕ ವಾರ್ತೆಯ ಋತೆ ಅಂತ ಆಚಾರ್ಯ ಹೇಳಿದ್ರಲ್ಲ, ಭಗವಂತನ ಸಂಕೀರ್ತನವಿಲ್ಲದೆ, ಸಂಕೀರ್ತನದ ಹೊರತಾಗಿ, ಸಂಕೀರ್ತನವನ್ನು ಮಾಡದೆ, ಇದು ಆಚಾರ್ಯ ಹೇಳಿದ ಅರ್ಥ. ವೀರರಾಘವರು ಹೇಳ್ತಾರೆ, ಉತ್ತಮ ಶ್ಲೋಕನ ಅಂದರೆ ಭಗವಂತನ ವಾರ್ತಾ ನಡೆದರೆ, ಅವನ ಕೀರ್ತನ ನಡೆದರೆ, ಆ ನಡೆದಂಥ ಕ್ಷಣ ಏನಿದೆಯಲ್ಲ ಅವ್ರು ಹಾಗೆ ಅನ್ವಯಿಸ್ತಾರೆ ಅದನ್ನು. ಒಬ್ಬ ವ್ಯಕ್ತಿ, ಒಬ್ಬ ಸಜ್ಜನ ಭಗವಂತನ ಸಂಕೀರ್ತನ ನಡೆಸ್ತಾ ಇದ್ದಾನೆ, ಮತ್ತೊಬ್ಬ ಯಾರೋ ಬೇರೆ ಕಡೆ ಸಂಕೀರ್ತನ ನಡೆಸದೇನೆ ವ್ಯರ್ಥವಾಗಿ ಕಾಲ ಕಳೀತಿದ್ದಾನೆ. ಅವನ ಬಗ್ಗೆ ಇಲ್ಲಿ ಹೇಳಲಿಲ್ಲ. ಯಾರು ಭಗವಂತನ ಸಂಕೀರ್ತನ ನಡೆಸಿದ್ದಾರೆ ಅಂಥ ಒಂದು ಕ್ಷಣ, ಯಹ ಕ್ಷಣ ಅಂದರೆ ಅಂಥ ಒಂದು ಕ್ಷಣ, ಸಂಕೀರ್ತನ ನಡೆದ ಕ್ಷಣ. ತಸ್ಯ ಋತೆ, ಅದರ ಹೊರತಾಗಿ ಆ ಸಂಕೀರ್ತನ ನಡೆದ ಕ್ಷಣ ಒಂದು ಸಫಲ, ಅದರ ಹೊರತಾಗಿ ಉಳಿದೆಲ್ಲ ಕ್ಷಣಗಳು ಕೂಡ ವ್ಯರ್ಥ ಅಂತ ಅದರ ತಾತ್ಪರ್ಯವನ್ನು ಅವ್ರು ಹೇಳ್ತಾರೆ. ತಸ್ಯ ಅಂತಿದೆಯಲ್ಲ, ತಸ್ಯ ಅಂದರೆ ಆ ಕ್ಷಣ ಅಂತ ಅದರ ತಾತ್ಪರ್ಯ. ಮುಂದೆ ಯತ್ ಕ್ಷಣ ಅಂತಿದೆ. ಯತ್ ಎಂಬ ಶಬ್ದದಿಂದ ಯಾವುದನ್ನು ಇಟ್ಕೊಂಡಿದ್ದೀವೋ ಅದನ್ನೇ ತತ್ಶಬ್ದದಿಂದ ಇಟ್ಕೊಳ್ಬೇಕು. ಯತ್ ಶಬ್ದದಿಂದ ಯಾವುದನ್ನು ಇಟ್ಕೊಳ್ಳುವುದು ಅಂದರೆ ಸಫಲವಾದ ಕ್ಷಣವನ್ನು ಇಟ್ಕೊಳ್ಬೇಕು. ಭಗವಂತನ ಕೀರ್ತನದಿಂದ ಸಫಲವಾದ ಕ್ಷಣ ಅನ್ನೋ ಅರ್ಥ ಯತ್ ಕ್ಷಣ ಅನ್ನೋ ಶಬ್ದವನ್ನು ಹೇಳ್ತದೆ. ತಸ್ಯ ಎಂಬ ಶಬ್ದದಿಂದ ಕೂಡ ಅದನ್ನೇ ಇಟ್ಕೊಳ್ಬೇಕು. ಅಂಥ ಒಂದು ಯೋಗ್ಯವಾದ ಕಾಲದ ಋತೆಯ ಹೊರತಾಗಿ ಉಳಿದಿದ್ದೆಲ್ಲವೂ ಕೂಡ ನೀತಃ, ಹಾಗೆ ವ್ಯರ್ಥವಾಗಿ ಹೊರಟೋದಂತೆ ಅದು. ಸತು ಕ್ಷಣ ನ, ಇದೊಂದು ಕ್ಷಣ ಬಿಟ್ಟರೆ ಉಳಿದದ್ದು ಹೊರಟೋಗ್ತದೆ. ಇದೊಂದು ಸಫಲವಾದ ಕ್ಷಣ. ತಮ್ ಕ್ಷಣಂ ವಿನ ಆಯುರ್ಹೃತಂ, ಅದೊಂದು ಕ್ಷಣ ಮಾತ್ರ ಸಫಲ. ಆ ಆಯುಷ್ಯ ಹೋದರೂ ಅದು ಹೋದಂತೆ ಅಲ್ಲ, ಉಳಿದ ಕಾಲವೆಲ್ಲವೂ ಕೂಡ ಹೋದಂತೆ ಅಂತ ಅದರ ತಾತ್ಪರ್ಯ. ಯಾವ ಕ್ಷಣ ನಾವು ಭಗವಂತನ ಕೀರ್ತನದ ಮೂಲಕವಾಗಿ ಕಳೆದೆವೋ ಅದು ಹೋದಂತೆ ಅಲ್ಲ, ಭಗವಂತನ ಕೀರ್ತನವಿಲ್ಲದೆ ಹೋದರೆ ಅದು ಮಾತ್ರ ಹೋದಂತೆ ಅಂತ ಅರ್ಥ ಬರೀತಾರೆ. ಇದು ವೀರರಾಘವರು ನಮಗಲ್ಲಿ ತೋರಿಸುವಂಥ ಅರ್ಥ. ಇಲ್ಲಿ ವೃಥ ಅಂತಿದೆಯಲ್ಲ, ಆ ವೃಥ ಅಂತ ಅನ್ನೋದಕ್ಕೆ ಅನಂತ ತೀರ್ಥರು ಮತ್ತು ಯಾದವೇಂದ್ರ ತೀರ್ಥರು ಅವರು ಒಂದೆರಡು ಬೇರೆ ಜೋಡಣೆಗಳನ್ನು ತೋರಿಸಿದ್ದಾರೆ. ವ್ಯಾಖ್ಯಾನ ಹೇಗೆ ಮಾಡಬೇಕು ಅಂತ ಅನ್ನೋದಕ್ಕಷ್ಟೆ. ನೀತ ಏವ ವೃಥಾಗತ ಏವ ನ ಸಫಲ. ನೀತ ಏವ ಅಂದರೆ ಹೋಗಿಯೇ ಹೋಯಿತು, ಅಂದರೆ ವೃಥಾ ಹೋಯಿತು, ವ್ಯರ್ಥವಾಗಿ ಹೋಯಿತು, ಸಫಲ ಆಗಲಿಲ್ಲ ಅಂತ ಅನಂತ ತೀರ್ಥರು ಹೇಳ್ತಾರೆ. ಸಹ ಕ್ಷಣ
ವೃಥ ನೀತ ಏವ. ಇದು ಯಾದವೇಂದ್ರ ತೀರ್ಥರು ಹೀಗೆ ಬರೀತಾರೆ. ಆ ಒಂದು ಕ್ಷಣ ವ್ಯರ್ಥವಾಗಿ ಹೋಯಿತು. ಅಥವಾ ಇನ್ನೊಂದು ಅರ್ಥ ಬರೀತಾರೆ, ನೀತ ಏವ ಅನ್ನೋದರ ಅರ್ಥ ವ್ರಥ ಅಂತ. ಆಚಾರ್ಯರು ಇಲ್ಲಿ ಭಾಗವತ ತಾತ್ಪರ್ಯದಲ್ಲಿ ವ್ರಥ ಅಂತೇಳಿ ಶಬ್ದ ಪ್ರಯೋಗ ಮಾಡಿದ್ದಾರಲ್ಲ, ಆ ನೀತ ಏವ ಅಂತನ್ನುವುದಕ್ಕೆ ನೀತ ಏವ ಈಸ್ ಈಕ್ವಲ್ ಟು ವ್ರಥ ಅಂತ ಅರ್ಥ. ಇದು ಯಾದವೇಂದ್ರ ತೀರ್ಥರು ತೋರಿಸುವಂಥ ಅರ್ಥ. ಅಥವಾ ನೀತ ಏವ ಅಂತನ್ನುವುದಕ್ಕೆ ವಿಶೇಷಣ ವ್ರಥ ಅಂತ. ವ್ಯರ್ಥವಾಗಿ ಹೋಯಿತು ಅಂತ. ವ್ಯರ್ಥವಾಗಿ ಹೋಯಿತು ಅಂತ ಇಟ್ಕೊಂಡಾಗ ಅದು ಈಸ್ ಈಕ್ವಲ್ ಟು ಬೇಕಾಗಿಲ್ಲ. ವ್ರಥ ಅನ್ನೋದಲ್ಲಿ ಅಡ್ವರ್ಬ್, ಕ್ರಿಯಾ ವಿಶೇಷಣ ಅದು. ಇನ್ನೊಂದು ವ್ಯಾಖ್ಯಾನದ ಪ್ರಕಾರ ನೀತ ಏವ ಅಂತನ್ನುವುದಕ್ಕೆ ಅದರ ಅರ್ಥ ನೀತ ಏವ ಈಸ್ ಈಕ್ವಲ್ ಟು ವ್ರಥ, ವ್ಯರ್ಥವಾಗಿ ಹೋಯಿತು. ನೀತ ಏವ ಇತ್ಯಸ್ಯರ್ಥ ವ್ರತ ನಿಷ್ಫಲ ಇತ್ಯರ್ಥ. ಹೀಗೆ ಯೋಜನಾ ಮಾಡಬೇಕು ಅಂತ ಯಾದವೇಂದ್ರ ತೀರ್ಥರು ಹೇಳಿದ್ದಾರೆ. ಅದಕ್ಕೆ ಆಚಾರ್ಯರ ಮಾತುಗಳು ಎರಡೂ ಅರ್ಥಗಳಿಗೂ ಅನುಕೂಲ ಆಗುವಂತೆ ಇರ್ತದೆ. ಕೆಲವು ಸರಿ ಒಂದು ಯಾವುದಾದ್ರೂ ಶಬ್ದವನ್ನು ಅವರು ಪ್ರಯೋಗ ಮಾಡಿದರೆ ಆ ಶಬ್ದವನ್ನು ನೀವು ಅಧ್ಯಾಹಾರ ಮಾಡ್ಕೊಳ್ರಿ ಅಂತ ಸೂಚನಾ ಇರ್ತದೆ. ಇನ್ನು ಕೆಲವು ಕಡೆ ಆ ಶಬ್ದ ಅನ್ನೋದು ಆ ಮೂಲದಲ್ಲಿರುವ ಶಬ್ದಕ್ಕೆ ಈಸ್ ಈಕ್ವಲ್ ಟು ಅಂತ ಅರ್ಥ ತಿಳ್ಕೊಂಡು ಹೀಗೆ ಅರ್ಥ ತಿಳ್ಕೊಳ್ಳಿ. ಮೂಲ ಶಬ್ದದ ಅರ್ಥವನ್ನು ವಿವರಿಸುವ ಶಬ್ದ ಆಗಿರ್ತದೆ ಕೆಲವು ಸರಿ. ಮೂಲ ಶಬ್ದಕ್ಕೆ ಅಧ್ಯಾಹಾರ ಮಾಡಿಕೊಳ್ಳುವ ಶಬ್ದ ಆಗಿರ್ತದೆ ಇನ್ನು ಕೆಲವು ಕಡೆ. ಇದೇ ತುಂಬ ವಿಚಿತ್ರ. ಇಲ್ಲಿ ಅಂತೂ ಮುಂದಿನ ಶ್ಲೋಕ ನಾವೀಗ ನೋಡಬೇಕು. ತರ್ವಃ ಕಿಂ ನ ಜೀವಂತಿ ಭಸ್ತ್ರಾಃ ಕಿಂ ನ ಶ್ವಸಂತ್ಯುತ ನಖಾದಂತಿ ನಮೇಹಂತಿ ಕಿಂ ಗ್ರಾಮ ಪಶವೋಪರೆ ಅಥವಾ ಗ್ರಾಮ್ಯಾಃ ಪಶವೋಪರೆ ಅಂತ ಮುಂದಿನ ಶ್ಲೋಕ. ಅವರು ಆ ಶೌನಕಾದಿಗಳು ಜೀವನದ ಒಂದು ಮಹತ್ವದ ಬಗ್ಗೆ ಬಹಳ ಎಚ್ಚರ ಇದ್ದವರು. ಅವ್ರು ಹೇಳ್ತಾರೆ, ನಾವು ಮನುಷ್ಯರು ಬದುಕಿದ್ದು ಸಾಧನೆ ಮಾಡದೆ ಹೋದರೆ ಏನು ಫಲ? ಕಾಡಿನಲ್ಲಿ ಮರಗಳು ಬದುಕಿವೆ, ಅವುಗಳು ಬದುಕಿದ್ದರಿಂದ ಏನಾದ್ರು ಮಹಾಫಲ ಸಿಕ್ಕಿತ ಅವುಗಳಿಗೆ? ಮತ್ತೆ ಉಸಿರಾಡ್ತಾ ಇದ್ದೀವಿ ಅಂದರೆ ಉಸಿರಾಟ ಆಡುವುದು ಏನು ದೊಡ್ಡದಲ್ಲ. ಕಮ್ಮಾರನ ತಿದಿ ಇರ್ತದೆ, ಅವನು ಆ ತಿದಿಯನ್ನು ಒತ್ತುತ್ತಾ ಇರ್ತಾನೆ, ಗಾಳಿ ಬರ್ತಾ ಇರ್ತದೆ, ಕಬ್ಬಿಣದ ಕೆಲಸ ನಡೀತಾ ಇರ್ತದೆ, ಅದು ಉಸಿರಾಡ್ತಿದೆ ಒಂದು ರೀತಿಯಲ್ಲಿ. ಮನುಷ್ಯ ಪರತತ್ವವನ್ನು ತಿಳಿಯದೆ ಉಸಿರಾಡಿದರೆ, ಬದುಕಿದ್ರೆ, ಮರಗಳಂತೆ ಬದುಕಿದ್ರೆ, ಕಮ್ಮಾರನ ತಿದಿಯಂತೆ ಗಾಳಿ ಬಿಡ್ತಾ ಇದ್ರೆ ಅದರಿಂದ ಏನು ಲಾಭ? ಗ್ರಾಮ ಪಶವ ಅಪರೆ. ನಮ್ಮ ಸುತ್ತಮುತ್ತಲೇ ಅನೇಕ ಪ್ರಾಣಿಗಳಿವೆ. ಕಾಡಿಗೆ ಹೋಗೋದು ಬೇಡ, ನಾಡಿನಲ್ಲೇ ನಿಮ್ಮ ಸುತ್ತಮುತ್ತಲೇ ನೋಡಿ ಅಂತಾರೆ. ಕಾಡಿಗೆ ಹೋದರೆ ಸಿಂಹ, ಹುಲಿ ಇತ್ಯಾದಿ ಬೇರೆ ಬೇರೆ ಪ್ರಾಣಿಗಳಿವೆ. ಸಾಗರದ ಆಳದಲ್ಲಿ ಪ್ರಾಣಿಗಳಿವೆ, ಅವೆಲ್ಲ ಆ ಕಡೆ ಇರಲಿ. ಗ್ರಾಮ ಪಶವ ನಿಮ್ಮ ಸುತ್ತಮುತ್ತಲೇ ನಾಯಿ, ಹಂದಿ, ನರಿ, ಬೆಕ್ಕು, ಎಮ್ಮೆಗಳು, ಆಕಳುಗಳು, ಇವೇ ಪ್ರಾಣಿಗಳಿವೆ ನಮ್ಮ ಸುತ್ತಮುತ್ತಲು. ಇವನ್ನೇ ನೋಡಿದ್ರು ಅವು ತಿಂತಾ ಇಲ್ವೇನು? ಮತ್ತು ಅವು ಮಲ ವಿಸರ್ಜನೆ ಮಾಡ್ತಾ ಇಲ್ವೇನು? ಮೂತ್ರ ವಿಸರ್ಜನೆ ಮಾಡ್ತಾ ಇಲ್ಲೇನು? ನಾವು ಕೂಡ ಬರೇ ತಿಂದುಂಡುವುದು, ಮಲ ವಿಸರ್ಜನೆ ಮಾಡುವುದು. ಇಷ್ಟೇ ಆದರೆ ನಮ್ಮ ಜೀವನಕ್ಕೆ ಏನು ಬೆಲೆ ಬಂತು? ಗ್ರಾಮ ಪಶುಗಳು ಇವೆಲ್ಲ ನಮ್ಮ ಸುತ್ತಮುತ್ತಲಿರುವಂಥವು ಸಾಕು ಪ್ರಾಣಿಗಳು. ನಾವು ಕೂಡ ಅವುಗಳಂತೆಯೇ ಆಗಿಬಿಡ್ತೇವೆ ಅಂತ ಅದರ ತಾತ್ಪರ್ಯ. ಕಿಂ ಗ್ರಾಮ ಪಶವೋ ಅಪರೇ ಅಂತ. ಇಲ್ಲಿ ವಿಜಯಧ್ವಜರು ಮತ್ತು ಯಾದವಾರ್ಯರು ಹೆಚ್ಚಿನ ಅರ್ಥಗಳನ್ನೇನು ಹೇಳಿಲ್ಲ. ಅಪರೇ ಇತ್ಯುಕ್ತ ಏತೇಪಿ ನರಾಕಾರಾ ಪಶವ ಇತಿ ಸೂಚಿತಂ. ನರರ ಆಕಾರದ ಪಶುಗಳು, ಪಶುಗಳೇ ಆದರೆ ರೂಪ ಮಾತ್ರ ಮನುಷ್ಯರದು ರೂಪ ಇದೆ. ಆದ್ದರಿಂದ ಇವರೆಲ್ಲ ಕ್ಷುಲ್ಲಕರೇ. ಗ್ರಾಮೇ ಭವಾಹ ಅಪರೇ. ಗ್ರಾಮ ಪಶವ ಅಂದರೆ ನಮ್ಮ ಸುತ್ತಮುತ್ತ ಇರುವಂಥ ಸಾಕು ಪ್ರಾಣಿಗಳು ಅಂತ ಒಂದರ್ಥ. ಇನ್ನೊಂದು, ಈ ಹಳ್ಳಿಯಲ್ಲಿ, ಜಿಲ್ಲೆಯಲ್ಲಿ, ಜಿಲ್ಲಾ ಕೇಂದ್ರದಲ್ಲಿ, ರಾಜ್ಯದ ರಾಜಧಾನಿಯಲ್ಲಿ ಎಲ್ಲ ಕಡೆ ಬದುಕುವಂಥ ಜನ, ಅವರೆಲ್ಲ ಮನುಷ್ಯರ ಆಕಾರ ಅವರಿಗಿದೆ, ಆದರೆ ಪಶುಗಳಂತಲೇ ಇದ್ದಾರೆ ಅಂತ ಅದರದ್ದು ತಾತ್ಪರ್ಯ. ಸಾಹಿತ್ಯ ಸಂಗೀತ ಕಲಾವಿಹೀನ ಸಾಕ್ಷಾತ್ ಪಶು ಪುಚ್ಛ ವಿಷಾಣಹೀನ ಅಂತ ಒಂದು ಶ್ಲೋಕ ಈ ಸಂಸ್ಕೃತ ಸಾಹಿತ್ಯದಲ್ಲಿ ಕೇಳಿ ಬರ್ತದೆ. ಯಾರಿಗೆ ಸಾಹಿತ್ಯ ಗೊತ್ತಿಲ್ಲವೋ, ಮನುಷ್ಯನಾಗಿ ಹುಟ್ಟಿದ ಮೇಲೆ ಸಾಹಿತ್ಯವನ್ನು ಓದಬೇಕು, ಕಾವ್ಯಗಳನ್ನು ಓದಬೇಕು, ಸಂಗೀತವನ್ನು ಓದಬೇಕು. ಅಂಥದನ್ನು ಓದದೆ ಹೋದರೆ ಸಾಕ್ಷಾತ್ ಪಶು, ಅವನೊಂದು ಪ್ರಾಣಿನೇ ಇದ್ದಂತೆ. ಪುಚ್ಛ ವಿಷಾಣಹೀನ, ಹಿಂದೆ ಒಂದು ಬಾಲ ಇಲ್ಲ, ತಲೆ ಮೇಲೆ ಎರಡು ಕೊಂಬಿಲ್ಲ ಅಂತ ಬಿಟ್ಟರೆ
ಪ್ರಾಣಿಗೂ ಇವನಿಗೂ ಯಾವುದೇ ವ್ಯತ್ಯಾಸ ಇಲ್ಲ ಅಂತ ಹಾಸ್ಯ ಮಾಡ್ತಾರೆ. ಇನ್ನು ಮತ್ತು ವಿಷಯಗಳನ್ನು ಹೇಳ್ತಾರೆ. ಶ್ವ ನಾಯಿ ಇದೆ, ವಿಡ್ವರಾಹ ಅಮೇಧ್ಯವನ್ನು ತಿನ್ನುವಂತಹ ಹಂದಿ ಇದೆ, ವಿಡ್ವರಾಹ ಉಷ್ಟ್ರ ಅಂದರೆ ಒಂಟೆ, ಖರ ಅಂದರೆ ಕತ್ತೆ, ಅವುಗಳೆಲ್ಲದಕ್ಕೂ ಸಮಾನವಾಗಿ ಈ ಪುರುಷ ಎಂಬ ಪಶುವನ್ನು ಕೂಡ ಬದುಕ್ತಾ ಇದ್ದಾನೆ. ನಯತ್ ಕರ್ಣ ಪಥೋಪೇತೋ ಜಾತು ನಾಮ ಗದಾಗ್ರಜ. ಹುಟ್ಟಿದ ಮೇಲೆ ನಮ್ಮ ಕಿವಿಗೆ ಭಗವಂತನ ಕಥಾ ಒಂದಿಷ್ಟು ಬೀಳಬೇಕು. ಅದು ಬೀಳದೆ ಹೋದರೆ ಗದಾಗ್ರಜ ಅಂದರೆ ಗದ ಅಂತ ಕೃಷ್ಣನ ಒಬ್ಬ ತಮ್ಮ, ಅವನ ಅಣ್ಣ ಈ ಕೃಷ್ಣ. ಅಥವಾ ಗದಾಭೃತ್ ಅಂತ ಕೆಲವು ಕಡೆ ಪಾಠ ಇದೆ. ಗದಾಧಾರಿಯಾದ ಭಗವಂತನ ಕಥಾ ಒಂದಿಷ್ಟು ಕಿವಿಗೆ ಬೀಳದೆ ಹೋದರೆ ಅವನು ಪಶುವಿನಂತೆಯೇ, ಏನು ವ್ಯತ್ಯಾಸ ಇದೆ ಅವನಿಗೆ ಅಂತ ಹೀಗದ್ರ ತಾತ್ಪರ್ಯ. ನಮ್ಮ ಕಿವಿಗಳಿಗೆ ಭಗವಂತನ ಕಥಾ ಬೀಳಬೇಕು, ಬಾಯಿಯಿಂದ ಭಗವಂತನ ಕಥಾ ಹೊರಗೆ ಬರಬೇಕು. ನಮಗೆ ನಮ್ಮ ಕಿವಿಗೆ ಭಗವಂತನ ಕಥಾ ಬೀಳದೆ ಮತ್ತೇನೋ ಕಥಾ ಬಿದ್ದರೆ ಬಿಲೆ ಬತ ಉರುಕ್ರಮ ವಿಕ್ರಮಾನ್ಯೇ. ಉರುಕ್ರಮ ಅಂದರೆ ಭಗವಂತ, ತ್ರಿವಿಕ್ರಮ ರೂಪಿಯಾದ ಭಗವಂತ. ಅವನ ಉರುಕ್ರಮಗಳು ಅನೇಕ ಲೀಲೆಗಳು, ಕ್ರಮ ಅಂದರೆ ಲೀಲೆ, ಅವು ನಮ್ಮ ಕಿವಿಗೆ ಬೀಳಬೇಕು. ಮತ್ತೆ ಕೆಲವರು ಕಿವಿಗೆ ಅದು ಬೀಳಬೇಕು, ಇನ್ನು ಕೆಲವರು ನಾಮ ಕೀರ್ತನ ಮಾಡಬೇಕು. ಪ್ರವಚನ ಕೆಲವರು ಮಾಡಬೇಕು, ಶ್ರವಣ ಕೆಲವರು ಮಾಡಬೇಕು. ಪ್ರವಚನ ಎಲ್ಲರಿಗೂ ಮಾಡ್ಲಿಕ್ಕಾಗದೆ ಹೋದರೂ ಭಗವಂತನ ನಾಮ ಕೀರ್ತನವನ್ನಾದರೂ ಎಲ್ಲರೂ ಮಾಡ್ಬೋದಲ್ಲ. ಜಿಹ್ವಾ ಅಸತಿ ದಾರ್ದುರಿಕೇವ. ನಮ್ಮ ನಾಲಿಗೆ ಭಗವಂತನ ಕೀರ್ತನ ಮಾಡದೆ ಹೋದರೆ ಕಪ್ಪೆ ನಾಲಿಗೆ ಇದ್ದಂತೆ. ಕಪ್ಪೆನೂ ಕೂಡ ಮಳೆಗಾಲ ಬಂದಾಗ ಒಟ್ಟಗುಟ್ಟಿರ್ತದೆ. ಅದೊಂದು ಕಿರಿಕಿರಿ ಅಷ್ಟೇ, ಕೇಳುವವರಿಗೆ ಅದೊಂದು ಕಿರಿಕಿರಿ ಅಷ್ಟೇ. ತಮ್ಮ ಅಸ್ತಿತ್ವವನ್ನು ನಾವು ತೋರಿಸ್ತಿರ್ತಾವೆ ಅಷ್ಟೇ ಹೊರತು ವಿಶೇಷ ಸಾಧನೆ ಇಲ್ಲದೇನೆ ಸತ್ತೋಗ್ತವೆ. ಕಪ್ಪೆ ನಾಲಿಗೆ ಅಂತೆ ಕ್ಷುದ್ರವಾದ ನಾಲಿಗೆ. ದರ್ದುರ ಅನ್ನೋ ಶಬ್ದಕ್ಕೆ ಒಂದು ನಾಲಿಗೆ, ಕಪ್ಪೆ ಅಂತ ಒಂದು ಅರ್ಥ ಇದೆ, ಇನ್ನೊಂದು ವಾದ್ಯ ಅಂತೂ ಕೂಡ ಅರ್ಥ ಇದೆ. ಯಾವ ಅರ್ಥವನ್ನು ಕೂಡ ನಾವು ಇಟ್ಕೋಬಹುದು, ಕೋಶಗಳ ಪ್ರಕಾರ ಆ ಥರ ಕಂಡು ಬರ್ತದೆ. ಜಿಹ್ವಾ ಅಸತಿ ದಾರ್ದುರಿಕೇವ ಸೂತ. ದರ್ದುರ ಅಂದರೆ ಕಪ್ಪೆ, ದಾರ್ದುರಿಕಾ ಜಿಹ್ವಾ ಅಂದರೆ ಕಪ್ಪೆ ನಾಲಿಗೆ ಅಂತ ಅರ್ಥ ಆಗ್ತದೆ. ಅಷ್ಟು ಬಿಟ್ಟರೆ ಇಲ್ಲಿ ಕಪ್ಪೆ ನಾಲಿಗೆ ಅನ್ನೋದೇ ಪ್ರಸ್ತುತವಾದ ಅರ್ಥ. ಆದರೆ ಅದರ ಜೊತೆಗೆ ಹೀಗೂ ಒಂದು ಅರ್ಥ ಇದೆ ಅನ್ನೋದು ನಮ್ಗೆ ಗೊತ್ತಿರಬೇಕಷ್ಟೆ. ಒಂದು ವಾದ್ಯ, ಯಾವುದ್ಯಾವುದೋ ಕಾರಣಕ್ಕಾಗಿ ವಾದ್ಯಗಳನ್ನು ನುಡಿಸ್ತಾ ಇರ್ತಾರೆ ಈ ಜಗತ್ತಿನಲ್ಲಿ. ಅದೇನು ಭಗವಂತ ನಾಮ ಸಂಕೀರ್ತನೆಗಾಗಿಯೇ ನುಡಿಸ್ತಾ ಇರ್ತಾರೆ ಅಂತಿಲ್ಲ. ಮೋಜಿಗಾಗಿ ಕೆಲವರು ಯಾವ್ಯಾವ ವಾದ್ಯಗಳನ್ನು ನುಡಿಸ್ತಾ ಇರ್ತಾರೆ. ನಗಾರಿ ಅಂತ ಯಾವುದೋ ಒಂದು ವಾದ್ಯ ಅಷ್ಟೆ. ಮೋಡ ಅಂತ ಅರ್ಥ ಇದೆ, ಮೋಡವು ಕೂಡ ಗುಡುಗ್ತಾ ಇರ್ತದೆ. ದರ್ದುರ ಅಂದರೆ ಮೋಡ ಅಂತ ಅರ್ಥ ಇದೆ. ಅದರಂತೆ ನಾವು ಕೂಡ ಸುಮ್ಮನೆ ಗುಡುಗ್ತಾ ಇದ್ರೆ ಅದರಿಂದ ಲಾಭ ಏನು? ಭಗವಂತ ನಾಮ ಕೀರ್ತನೆ ಮಾಡಿದರೆ ಅದರಿಂದ ಲಾಭ ಇದೆ ಹೊರತು ಒಂದು ಯಾವುದೋ ವಾದ್ಯದಂತೆ ಮೋಡದಂತೆ ನಾವು ಕೂಡ ಬಡಬಡಿಸ್ತಾ ಇದ್ರೆ ಅದರಿಂದ ಏನು ಲಾಭ ಇದೆ ಅಂತ ಹೀಗದರ ತಾತ್ಪರ್ಯ ಆಗ್ತದೆ. ವಸ್ತುತಃ ಕಾಡಿನಲ್ಲಿರುವ ಪ್ರಾಣಿಗಳು ಇವೆಲ್ಲ ಪರೋಪಕಾರಕ್ಕಾಗಿ ಬದುಕಿವೆ. ಪರೋಪಕಾರಾಯ ಫಲಂತಿ ವೃಕ್ಷಾ, ಪರೋಪಕಾರಾಯ ವಹಂತಿ ನದ್ಯ. ಎಲ್ಲವೂ ಪರೋಪಕಾರಕ್ಕಾಗಿವೆ. ಆದರೆ ಈ ಒಬ್ಬ ಮನುಷ್ಯ ಮಾತ್ರ ಕೇವಲ ಸ್ವಾರ್ಥಕ್ಕಾಗಿ ಬದುಕಿದ್ದಾನೆ. ಆ ಕಾಡಿನಲ್ಲಿ ಪ್ರಾಣಿಗಳು ಬದುಕಿಲ್ಲೇನು ಅಂತ ಕಾಡಿನಲ್ಲಿರುವ ಮರಗಳನ್ನು ನಾವು ಹೀನವಾಗಿ ಕಂಡು ಅದನ್ನು ಈ ಮನುಷ್ಯನಿಗೆ ಒಂದು ಬುದ್ಧಿ ಹೇಳಲಿಕ್ಕಾಗಿ ಬಳಕೆ ಮಾಡಿದ್ದು. ಇವನಿಗೆ ಬುದ್ಧಿ ಹೇಳಲಿಕ್ಕಾಗಿಯೇ ಹೊರತು ಇವನ ಜೀವನಕ್ಕಿಂತ ಅದು ಸಫಲವಾದ ಜೀವನವೇ ಎಲ್ಲ ಮರಗಳದು ಕೂಡ. ಜಗತ್ತಿನಲ್ಲಿ ಪ್ರತಿಯೊಂದು ಪ್ರಾಣಿಯೂ ಕೂಡ ಇನ್ನೊಂದು ಪ್ರಾಣಿಗೆ ಈ ಒಂದು ಒಟ್ಟಾರೆ ಸಮಸ್ತ ಜೀವನದ ಚಕ್ರಕ್ಕೆ ಉಪಯೋಗಿಯಾಗಿ ಬದುಕ್ತಿರ್ತದೆ. ಏನೂ ಇನ್ನೊಬ್ಬರಿಗೆ ಉಪಯೋಗವಿಲ್ಲದೆ ತನಗೂ ಉಪಯೋಗವಿಲ್ಲದೆ ಬದುಕುವ ವ್ಯಕ್ತಿ ಅಂದರೆ ಈ ಜೀವ ಮಾತ್ರ, ಈ ಮನುಷ್ಯ ಮಾತ್ರ ಅಂತ ತಾತ್ಪರ್ಯ. ತಲೆ ಇದೆ, ತಲೆ ಮೇಲೆ ಒಳ್ಳೆ ಕಿರೀಟ ಇಟ್ಕೊಂಡಿದ್ದೀವಿ, ಬೇಕಾದಷ್ಟು ಶ್ರೀಮಂತಿಕೆ ಇದೆ, ಪೇಟ ಕಟ್ಕೊಂಡಿದ್ದೀವಿ. ಪಟ್ಟ ಕಿರೀಟ ದುಷ್ಟ. ಪಟ್ಟ ಅಂದರೆ ಪೇಟ, ಕಿರೀಟ ಅಂದರೆ ಬಂಗಾರದ ಬೆಳ್ಳಿಯ ಕಿರೀಟವನ್ನು ಮುತ್ತು ರತ್ನಗಳಿಂದ ಖಚಿತವಾದ ಕಿರೀಟನೇ ಹಾಕ್ಕೊಂಡಿದ್ದೀವಿ.
ಅದಕ್ಕೆ ಉತ್ತಮ ಅಂಗ ಅಂತಲೇ ಕರೀತಾರೆ ತಲೆಗೆ. ತಲೆ ಅನ್ನೋದು ಉಳಿದೆಲ್ಲ ಅಂಗಗಳಿಗಿಂತ ಉತ್ತಮ ಅಂತದ್ದು. ಅದು ಸರಿ. ಆದರೆ ಅದು ಭಗವಂತನಿಗೆ ಮಣಿಯದೇ ಹೋದರೆ ಅದು ಉತ್ತಮಾಂಗ ಅಲ್ಲ, ಅದು ಅಧಮಾಂಗನೇ. ಅದು ಉತ್ತಮಾಂಗಂ ನನಮೇನ್ ಮುಕುಂದಂ. ಕೈಗಳಿವೆ, ಕೈಗಳಿಗೆ ಬೇಕಾದಷ್ಟು ಶ್ರೀಮಂತಿಕೆ ಇರುವ ಕಾರಣದಿಂದ ಒಳ್ಳೆಯ ಚಿನ್ನದ ಬಳೆ, ಕಡಗ ಇತ್ಯಾದಿಗಳನ್ನು ಹಾಕ್ಕೊಂಡಿದ್ದೇವೆ. ಪ್ರಾಚೀನ ಕಾಲದಲ್ಲಿ ಅದೆಲ್ಲ ಇರ್ತಿತ್ತು. ಮುಂಗೈಗೊಂದು, ಬೆರಳುಗಳಿಗೆ ಉಂಗುರಗಳು, ಮುಂಗೈಗೆ ಕಡಗ, ಆಮೇಲೆ ತೋಳುಗಳಿಗೆ ತೋಳುಬಂದಿ ಇತ್ಯಾದಿಗಳು. ಇಷ್ಟೆಲ್ಲ ಸಂಪತ್ತು ಅವಾಗ ಇರ್ತಿತ್ತು. ಈಗಿನ ಕಾಲದಲ್ಲಿ ಬೆಲೆ ಬಾಳುವ ನಮ್ಮ ಅಂತಸ್ತನ್ನು ತೋರಿಸುವಂಥ ಒಂದು ಗಡಿಯಾರ ಬೇರೆ ಇರ್ತದೆ. ಅದನ್ನ ಯಾರೋ ಗಡಿಯಾರವನ್ನು ಹೇಳಲಿಲ್ಲ ಪ್ರಾಚೀನ ಕಾಲದ ಋಷಿಗಳು. ಆ ಕಾಲದಲ್ಲಿ ಏನಿತ್ತು ಅಷ್ಟನ್ನು ಮಾತ್ರ ಹೇಳಿದರು. ಶಾವವು ಕರೋ ನೋ ಕುರುತ ಸಪರ್ಯಾಂ ಹರೇ ಲಸತ್ ಕಾಂಚನ ಕಂಕಣವ್ವ. ಆ ನಮ್ಮ ಕೈಗಳು ಆ ಭಗವಂತನ ಪೂಜಾ ಮಾಡದೆ ಹೋದರೆ ಅವು ಹೆಣದ ಕೈಗಳೇ. ಹೆಣದ ಕೈಗಳಿಗೆ ನೀವು ಬಂಗಾರದ ಆಭರಣವನ್ನು ತೊಳೆಸಿದ್ರೇನು, ಆಭರಣ ಅಷ್ಟೆಲ್ಲ ಬೆಲೆ ಬಾಳುವ ಆಭರಣಗಳನ್ನು ತೊಟ್ಟಿದ್ದಂಥ ವ್ಯಕ್ತಿಯು ಕೂಡ ಸಾಯುವ ಪ್ರಸಂಗ ಬಂದಾಗ ಅದನ್ನೆಲ್ಲ ಅಲ್ಲಿ ಸಮೀಪದಲ್ಲಿದ್ದಂಥವರು ಅದನ್ನೆಲ್ಲ ತೆಗೆದಿಟ್ಟು ಬಿಡ್ತಾರೆ. ಹೂಳು ಅವನನ್ನು ತೊಗೊಂಡೋಗಿ ಸುಡುವಾಗ, ಹೂಳುವಾಗ ಅದನ್ನೆಲ್ಲ ಬಂಗಾರದ ಆಭರಣಗಳನ್ನು ತೆಗೆದೇ ಇಟ್ಟುಬಿಟ್ಟಿರ್ತಾರೆ. ನಮಗದು ಗೊತ್ತಿದೆ. ಹಾಗೆ ಇಟ್ಟರು ಅದಕ್ಕೇನು ಬೆಲೆ ಇಲ್ಲ. ಬದುಕಿದ್ರೆ ಆ ಬಂಗಾರದ ಆಭರಣಗಳಿಗೊಂದು ಬೆಲೆ. ಅದು ಕೂಡ ಭಗವಂತನ ಪೂಜಾ ಮಾಡದೆ ಹೋದರೆ ಬದುಕಿದ್ದ ಕೈಗಳಿಗೂ ಕೂಡ ಎಷ್ಟೇ ಬಂಗಾರದ ಆಭರಣದಿಂದ ಅದು ಪೂಜಿತವಾಗಿದ್ರು, ಅಯಂ ಕರಿಕರಾಕಾರ ಆನೆ ಸೊಂಡಿಲಿನಂತೆ ನನಗೆ ಇದು ಕೈ ಅಂತ ಮಹಾಭಾರತದಲ್ಲಿ ಈ ಸತ್ತು ಹೋದಂಥ ದುರ್ಯೋಧನ ದುಶ್ಯಾಸನಾದಿಗಳ ಕೈಗಳನ್ನು ವರ್ಣನೆ ಮಾಡ್ತಾರೆ. ಆನೆ ಸೊಂಡಿಲಿನಂತೆ ದಷ್ಟಪುಷ್ಟವಾದ ಕೈ, ಯಾರ್ದೋ ಕೈ ಕಿತ್ತು ಹೋಗಿದೆ, ಮತ್ತೆ ಯಾರ್ದೋ ತೊಡೆ ಕಿತ್ತು ಬಿದ್ದಿದೆ. ಪೀನಸ್ತನ ವಿಮರ್ದನ ನಾಭ್ಯೂರು ಗಗನಸ್ಪರ್ಶಿ ನೀವೀ ವಿಶ್ರಂಸನಃಕರಃ ಅಂತ. ಬದುಕಿದ್ದಾಗ ಎಲ್ಲ ರೀತಿಯಾದ ಸ್ತ್ರೀ ಪುರುಷರ ಭೋಗವನ್ನೆಲ್ಲ ಅನುಭವಿಸಿದಂಥ ಕೈ ಅದು ಅಂತ ಅದನ್ನು ವರ್ಣನೆ ಮಾಡ್ತಾರೆ. ಅಂಥ ಕೈ ಅದು ಭಗವಂತನ ಪೂಜಾ ಮಾಡದೆ ಹೋದರೆ ಅದರದ್ದೇನು ಉಪಯೋಗ? ಭಗವಂತನ ಪೂಜಾ ಮಾಡಿದರೆ ಆ ಕೈ ಅದು ಆಭರಣದಿಂದ ಅಲಂಕೃತ ಆಗಿರಲಿ ಬಿಡಲಿ, ಅದಕ್ಕೊಂದು ಬೆಲೆ ಇರ್ತದೆ. ಇಲ್ಲದೆ ಹೋದರೆ ಅದಕ್ಕೆ ಯಾವುದೇ ಬೆಲೆ ಇರೋದಿಲ್ಲ ಅಂತ ಅದರ ತಾತ್ಪರ್ಯ. ಇನ್ನು ಕಣ್ಣುಗಳಿವೆ, ತುಂಬ ಸುಂದರವಾದಂಥ ಕಣ್ಣುಗಳು. ಅದಕ್ಕೂ ಒಂದಿಷ್ಟು ಅಲಂಕಾರ ಮಾಡ್ಕೊಂಡಿರ್ತಾರೆ ಕೆಲವರು ಮಾಡ್ಕೊಂಡಿರೋದಿಲ್ಲ. ಅದು ಹೇಗೇ ಇರಲಿ, ಅದು ಅಲಂಕಾರದ ಬಗ್ಗೆ ಇಲ್ಲೇನು ಬಂದಿಲ್ಲ. ಆದರೆ ಆ ಕಣ್ಣು ಇದ್ದರ ಫಲ ಏನು? ಭಗವಂತನ ಪ್ರತಿಮೆಗಳನ್ನು ನೋಡಬೇಕು. ಭಗವಂತನ ಲೋಹದ ಕಟ್ಟಿಗೆಯ ಇತ್ಯಾದಿಗಳ ವಿಗ್ರಹಗಳನ್ನು ನಾವು ನೋಡಬೇಕು. ಅದು ನೋಡಿದರೆ ಅದರಿಂದ ಏನಾದರೂ ಲಾಭ. ಇಲ್ಲದೆ ಹೋದರೆ ಅದು ನವಿಲು ಗರಿ, ಈ ನವಿಲಿನ ಗರಿ ಇರ್ತದಲ್ಲ, ಆ ನರದ ಕಣ್ಣುಗಳು ನವಿಲಿನ ಗರಿ ಇದ್ದಂತೆ. ಅದು ನವಿಲಿನ ಗರಿಯಲ್ಲೂ ಕೂಡ ಈ ಕಣ್ಣುಗಳು ಕಾಣಿಸ್ತಿರ್ತವೆ. ಅದರಿಂದ ಏನು ನವಿಲಿಗೆ ಏನು ನೋಡ್ಲಿಕ್ಕಾಗೋದಿಲ್ಲ. ಅದು ಚೆಂದ ನೋಡ್ಲಿಕ್ಕಷ್ಟೇ. ಅದು ನವಿಲಿಗೆ ಆ ಗರಿಯಿಂದ ಏನು ಕಾಣಿಸೋದಿಲ್ಲ. ಅದು ನವಿಲಿಗೆ ಕಣ್ಣು ಬೇರೆನೇ ಇದೆ. ನಮ್ಮ ಕಣ್ಣು ಕೂಡ ಭಗವಂತನ ನೋಡದೆ ಹೋದರೆ ನವಿಲಿನ ಗರಿಯಂತೆ ತುಂಬ ಸುಂದರವಾದ ಕಣ್ಣು ಅಷ್ಟೇ. ಲಿಂಗಾನ ವಿಷ್ಣುವ್ರನ್ನ ನಿರೀಕ್ಷಿತೋಯೇ. ಲೋಹದ ಕಟ್ಟಿಗೆಯ ಮಣ್ಣಿನ ವಿಗ್ರಹ ಬೇರೆ, ಭಗವಂತನ ಚಲಪ್ರತಿಮಾ ಜ್ಞಾನಿಗಳು, ಅವರನ್ನು ನೋಡದೆ ಹೋದ್ರೂ ಇದೆಲ್ಲ ವ್ಯರ್ಥವೇ. ಕಾಲುಗಳಿವೆ. ಆ ಕಾಲುಗಳು ಭಗವಂತನ ಮಂದಿರಕ್ಕೆ ಹೋಗದೆ ಹೋದರೆ, ಭಗವಂತನ ಮಂದಿರಕ್ಕೆ ಸಂಚಾರ ಮಾಡಬೇಕು, ಅದರಿಂದ ಏನು ಲಾಭ? ಪಾದವು ನೃಣಾಂ ತೌ ಧ್ರುವ ಜನ್ಮ ಭಾಜವು. ಮರ ನಿಂತಂತೆ ನಿಂತಿದ್ದಾನೆ ಮನುಷ್ಯ. ಮರ ಎಂದಾದರೂ ಭಗವಂತನ ಗುಡಿಗೆ ಹೋಗಿದೆಯೇನೋ? ಹೋಗಿಲ್ಲ. ಹೋಗಬೇಕು ಅಂತ ಯಾರು ಬೋಧನೆ ಮಾಡಿದರೆ ಅದಕ್ಕೆ ತಿಳಿಯುತ್ತದೇನೋ? ತಿಳಿಯುವುದೂ ಇಲ್ಲ, ತಿಳಿದ್ರೆ ಹೋಗ್ಲಿಕ್ಕೂ ಆಗೋದಿಲ್ಲ. ಏನಾದರೂ ಪೂರ್ವ ಜನ್ಮದ ಸುಕೃತ ಇದ್ದರೆ ಭಗವತ್ ಪರತತ್ವದ ಬಗ್ಗೆ ಅರಿವು ಮೂಡಿದರೂ ಹೋಗ್ಲಿಕ್ಕಾಗೋದಿಲ್ಲ ಅದಕ್ಕೆ. ಹಾಗೆ ನಾವು ಕೂಡ ಭಗವಂತನ ಕ್ಷೇತ್ರಕ್ಕೆ ಯಾತ್ರಾ ಮಾಡದೆ ಹೋದರೆ ಆ ಕಾಲುಗಳಿಂದ ಉಪಯೋಗ ಏನು? ಚಲಿಸಿದ ಮರಗಳಿಗೆ ಅದು ಸಮಾನ ಅಂತ ಅದರ ತಾತ್ಪರ್ಯ. ಇನ್ನು ಜೀವನ ಶವಃ. ಭಗವಂತನ ಪಾದದ ಧೂಳಿಯನ್ನು ನಾವು ಬಯಸಬೇಕು. ಭಗವಂತನ ಭಕ್ತರ ಪಾದದ ಧೂಳಿಯನ್ನು ಕೂಡ ಬಯಸಬೇಕು.
ಹಾಗೆ ಅದನ್ನು ಧಾರಣೆ ಮಾಡಬೇಕು. ಭಗವಂತನ ಭಕ್ತರ ಪಾದಗಳಿಗೆ ಮಣಿಬೇಕು, ಭಗವಂತನ ಪಾದಕ್ಕಂತೂ ಮಣಿಯಲೇಬೇಕು. ಹಾಗೆ ಮಾಡದೆ ಹೋದರೆ ಆ ಮನುಷ್ಯ ಬದುಕಿದ್ದು ವ್ಯರ್ಥ, ಜೀವಚ್ಛವ ಇದ್ದಂತೆ ಅವನು. ಮತ್ತು ಭಗವಂತನ ಪಾದಕ್ಕೆ ಅರ್ಪಿತವಾದಂಥ ತುಳಸಿಯನ್ನು ಸ್ವೀಕಾರ ಮಾಡಬೇಕು, ಆ ತುಳಸಿಯ ಸುಗಂಧವನ್ನು ಸ್ವೀಕಾರ ಮಾಡಬೇಕು. ಹಾಗೆ ಮಾಡದೆ ಹೋದರೆ ಅದನ್ನು ಉಸಿರಾಡಿದರೆ ಸಫಲ, ಅದಿಲ್ಲದೆ ಹೋದರೆ ಅವನು ಒಂದು ಜೀವಚ್ಛವದಂತೆಯೇ ಅಷ್ಟೇ. ತದಶ್ಮಸಾರಂ ಹೃದಯಂ ಬತೇದಂ. ಭಗವಂತನ ನಾಮ ಕಿವಿಗೆ ಬಿದ್ದಾಗ, ಯಾರಾದರೂ ಅದನ್ನು ಪಠನ ಮಾಡ್ತಿರುವಾಗ ಅಥವಾ ನಾವು ಅಧ್ಯಯನ ಮಾಡುವಾಗ ಭಗವಂತನ ನಾಮ ಕಿವಿಗೆ ಬಿದ್ದರೆ ನಮ್ಮ ಮನಸ್ಸು ಆ ಭಕ್ತಿಯಿಂದ ಕರಗಿ ಹರಿಬೇಕು, ಮುಖದಲ್ಲಿ ಒಂದು ಆನಂದ ತುಂಬಬೇಕು, ಕಣ್ಣಲ್ಲಿ ಆನಂದ ಬಾಷ್ಪ ಬರಬೇಕು, ಮೈಗೆ ಇಲ್ಲಿ ರೋಮಾಂಚನ ಆಗಬೇಕು. ಇದು ಯಾವುದೂ ಆಗದೆ ಹೋದರೆ ಅದಂಥ ಮನಸ್ಸದು, ಕಲ್ಲಿನಂಥ ಮನಸ್ಸದು, ಗಟ್ಟಿ ಕಲ್ಲಿನಂತೆ ಕಬ್ಬಿಣದಂತೆ ವ್ಯರ್ಥವಾದ ಮನಸ್ಸಷ್ಟೆ. ಎಲ್ರಿಗೂ ಕೂಡ ಭಗವಂತನ ಭಕ್ತಿ ಮಾಡ್ತಾ ಇರುವಾಗ ಆನಂದ ಬಾಷ್ಪ ಬರಲೇಬೇಕು ಅಂತಿಲ್ಲ, ಮುಖ ಹಿಗ್ಗಿ ಹೀರೆಕಾಯಿಯೋ ಆಗಬೇಕಾಗಿಲ್ಲ. ಆದರೆ ಮುಖದಲ್ಲೊಂದು ಪ್ರಸನ್ನತೆ, ಒಂದು ಪ್ರಶಾಂತತೆ ಆದರೂ ಇರ್ತದೆ. ಭಕ್ತಿ ಕೆಲವರಿಗೆ ಒಳಮುಖವಾಗಿರ್ತದೆ, ಕೆಲವರಿಗೆ ಹೊರಮುಖವಾಗಿರ್ತದೆ. ಅದೇನೇ ಇರಲಿ, ಅಂತೂ ಶ್ರವಣ ಮನನ ಧ್ಯಾನಗಳನ್ನು ಮಾಡುವಾಗ ಆ ಒಂದು ಅಂತರಂಗದ ದ್ರವೀಭಾವ, ಕರಗುವಿಕೆ ಆದರೂ ಇರಬೇಕು. ಹೊರಗೆ ಕರಗಿದ್ದು ಕಾಣದೆ ಹೋದರೂ ಒಳಗಾದರೂ ಅದು ಕರಗಬೇಕು. ಅದಿಲ್ಲದೆ ಹೋದರೆ ಅದಂಥ ಮನಸ್ಸು ಅಂತ ಅದನ್ನು ಹಾಸ್ಯ ಮಾಡ್ತಾರೆ. ಆದ್ದರಿಂದ ನಮ್ಮ ಜೀವನವೇ ವ್ಯರ್ಥ ಆಗ್ತದೆ ಭಗವಂತನ ಕಥಾ ಇಲ್ಲದೇನೆ. ಆದ್ದರಿಂದ ನೀನು ನಮಗಿಲ್ಲಿ ಸಿಕ್ಕಿದ್ದೆ, ಭಾಗವತರಿಗೆ ನೀನು ಶುಕಾಚಾರ್ಯ ಏನು ಆ ಪರೀಕ್ಷಿತನಿಗೆ ಹೇಳಿದ್ನಲ್ಲ, ಎಂಥವನವನು? ಭಾಗವತ ಪ್ರಧಾನ, ಆತ್ಮವಿದ್ಯಾ ವಿಶಾರದ, ಪರತತ್ವದ ದೊಡ್ಡ ಜ್ಞಾನಿ ಅವನು. ಅವನೇನು ವರ್ಣನೆ ಮಾಡಿದ್ನಲ್ಲ ಪರೀಕ್ಷಿತನಿಗೆ, ಅದನ್ನು ನೀನು ಕೂಡ ಅಲ್ಲಿಗೆ ನಿಂತು ಕೇಳಿದವನು. ನೀವು ನಮಗದನ್ನು ಹೇಳಬೇಕು. ಅಥಾಭಿದೇಹ್ಯಂಗ ಮನೋನುಕೂಲಂ, ನಮ್ಮೆಲ್ಲರಿಗೂ ಮನಸ್ಸು ಮುಟ್ಟುವಂತೆ, ಎದೆಗೆ ತಟ್ಟುವಂತೆ, ಹೃದಯದ ಆಳಕ್ಕೆ ಅದು ಇಳಿಯುವಂತೆ ಹೇಳುವ ಕಲೆಯಲ್ಲಿ ನೀವು ನಿಪುಣರು, ನೀವು ಅದನ್ನು ಹೇಳಬೇಕು ಅಂತ ಕೇಳ್ತಿದ್ದಾರೆ. ಅಲ್ಲಿಗೆ ಈ 3ನೇ ಅಧ್ಯಾಯ ಸಮಾಪ್ತವಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಭಾಗವತ ಸಾರೋದ್ಧಾರದಲ್ಲಿ 4-6 ಶ್ಲೋಕಗಳನ್ನು ಉದ್ಧರಿಸಿದ್ದಾರೆ. ಅವೆಲ್ಲವನ್ನು ಕೂಡ ಕೆಲವನ್ನ ನಾವೀಗ ನೋಡ್ಲಿಕ್ಕಾಗೋದಿಲ್ಲ, ನಾಳೆ ದಿವಸ ಅವ್ರನ್ನ ನೋಡೋಣ. ವ್ಯಾಖ್ಯಾನದ ಕೆಲವು ಏನಾದರೂ ವಿಶೇಷಗಳಿದ್ದರೆ, ಬಹಳ ವಿಶೇಷಗಳೇನಿಲ್ಲ, ಅವುಗಳೆಲ್ಲವನ್ನು ಕೂಡ ನಾವು ನಾಳೆ ದಿವಸ ನೋಡೋಣ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. 3ನೇ ಅಧ್ಯಾಯವೂ ಕೂಡ, 2ನೇ ಸ್ಕಂದದ 3ನೇ ಅಧ್ಯಾಯವೂ ಕೂಡ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕದಿರೋ ಇನ್ನು ಹೃಷಿಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ಮಸ್ತು.